ಮಲದ ಗುಂಡಿಯಲ್ಲಿ ಇಳಿಸಿದ್ದು ಅಮಾನವೀಯ ಅಂತ ಕೋಲಾರದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಇರೋದು ಕೂಡ ಬೇಸರ ತರಿಸಿದೆ. ಪ್ರಕರಣ ಮುಚ್ಚಿ ಹಾಕೋ ಯತ್ನ ನಡೀತಾ ಇದೆ. ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಿಡಿತಾ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಎಲ್ಲಾ ವಸತಿ ಶಾಲೆಗಳಿಗೂ ಕೂಡ ಈ ಪ್ರಕರಣ ಒಂದು ಎಚ್ಚರಿಕೆ ಗಂಟೆ ಆಗತ್ತೆ ಅಂತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿದ್ದಾರೆ. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೇ ಇರೋದು ಕೂಡ ಬೇಸರ ತರಿಸಿದೆ ಅಂತ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನ ಮಲದ ಗುಂಡಿಯಲ್ಲಿ ಇಳಿಸಿದ್ದು ಒಂದು ಅಮಾನವೀಯವಾದಂತಹ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣವನ್ನ ಇಲ್ಲಿಗೆ ಮುಚ್ಚಾಕೋದಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಿಡಿತ ಇಲ್ಲ ಅಂತ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಂಥ ಕರ್ಮಕಾಂಡದ ಕುರಿತು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಉತ್ತರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಸರ್? ಅಲ್ರಿ, ಅಧಿಕಾರಿಗಳು ಉತ್ತರ ಕೊಡೋದಕ್ಕೆ ಎಲ್ಲ ದಾಖಲೆ ಇದೆ. ಯಾರು ಮಾಡಿದ್ರು, ಎಷ್ಟೊತ್ತಿಗೆ ಮಾಡಿದ್ರು, ಯಾವ ಮಕ್ಕಳು ಇಳಿಸಿದ್ರು, ಪ್ರಾನ್ಸಿಪಾಲ್ ಎಲ್ಲಿ ನಿಂತ್ಕೊಂಡಿದ್ರು, ಲೆಕ್ಚರಲ್ಲಿ ಎಲ್ಲಿ ನಿಂತ್ಕೊಂಡಿದ್ರು, ಅಲ್ಲಿನ ಅಧಿಕಾರಿಗಳು ಎಲ್ಲಿ ನಿಂತ್ಕೊಂಡಿದ್ರು. ಮಕ್ಕಳು ನೇರವಾಗಿ ಹೇಳ್ತಾರೆ, ಯಾರು ಬಂದರು, ಯಾರು ಇಳಿ ಅಂತ ಹೇಳಿದ್ರು, ಯಾರು ಸ್ವಚ್ಛ ಮಾಡಿ ಅಂತ ಹೇಳಿದ್ರು, ಯಾರು ಬಕೆಟ್ ಕೊಟ್ಟರು, ಅವತ್ತು ಹಾಕ್ಕೊಂಡಿದ್ದ ಬಟ್ಟೆಗಳನ್ನ ಸುಟ್ಟು ಹಾಕಿರೋದು ಎಲ್ಲ ಇಲ್ಲೇ ಗೃಹಗಳು ಇಲ್ಲೇ ಇದೆ. ಇದನ್ನು ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ. ಇಡೀ ಸಮಾಜನೇ ಅಲ್ಲ, ಸರ್ಕಾರನೇ ತಲೆ ತಗ್ಗಿಸ್ಬೇಕು. ಸಮಾಜ ತಲೆ ತಗ್ಗಿಸೋದಲ್ಲ, ಇಡೀ ಸರ್ಕಾರನೇ ತಲೆ ತಗ್ಗಿಸುವಂಥ ಘಟನೆ ಇಲ್ಲಿ ಯಲುವಳ್ಳಿಯಲ್ಲಿ ನಡೆದಿದೆ. ವಿದ್ಯಾರ್ಥಿ ಸಮೂಹ ಬಹುಶಃ ನಮ್ಮ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಸಮೂಹಕ್ಕೆ ಇವತ್ತಿನ ಘಟನೆ ವಿಶ್ವಾಸನ ಕಳ್ಕೊಳ್ತಾ ಇದ್ದಾರೆ. ಇದರಿಂದ ನಾನು ಒತ್ತಾಯ ಮಾಡ್ತೇನೆ, ಈ ಕರ್ನಾಟಕ ರಾಜ್ಯದ ಹಾಸ್ಟೆಲ್ಗಳ ಮತ್ತು ಮೊರಾರ್ಜಿ ಶಾಲೆಗಳ ಕರ್ಮಕಾಂಡದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಏನು ಬದಲಾವಣೆ ಆಗಬೇಕು, ಒಂದು SIT ರಚನೆ ಆಗಬೇಕು. ಆ SIT ರಚನೆ ಮಾಡಿ ಸಂಪೂರ್ಣ ಅವರು ವರದಿಯನ್ನು ಪಡೆದು ಹಾಸ್ಟೆಲ್ಗಳು ಮತ್ತು ವಿದ್ಯಾರ್ಥಿ ಮೊರಾರ್ಜಿ ಶಾಲೆಗಳು ಏನು ಬದಲಾವಣೆ ಆಗಬೇಕಂತೇಳಿ ಸರ್ಕಾರ ವರದಿಯನ್ನು ಪಡೆದು ಮುಖ್ಯಮಂತ್ರಿಗಳು ಗಂಭೀರವಾಗಿ ಈ ಒಂದು ಘಟನೆಯಿಂದ ಪರಿಗಣಿಸಿ ಇದು ಪೊಲೀಸ್ ಇಲಾಖೆ ವೈಫಲ್ಯನೂ ಒಳಗಡೆ ಬರಬೇಕಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಬಹುಶಃ ಸರ್, ಈಗ ಇಲಾಖೆ ತನಿಖೆ ನಡೆದ್ರೆ ಅವರವರೇ ಸೆಟಲ್ಮೆಂಟ್ ಮಾಡ್ಕೊಬಿಡ್ತಾರೆ. ಅಂತ ಹೇಳಿದ್ದು ನಾನು ಪದವನ್ನು ನೀವು ಗ್ರಹಿಸಿದ್ದೀನಿ. ನಿಮ್ಮ ಕ್ರಮ ನಾನು ಸಮಾಜ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ನಾನು ಟೀಮನ್ನು ಕಳಿಸ್ಕೊಡ್ತೇನೆ. ನಾನು ಇಲಾಖೆ ಆದಷ್ಟು ಬೇಗ ಇವತ್ತೇ ಹೋಗ್ತೇನೆ, ಒಂದು ಟೀಮ್ ರಚನೆ ಮಾಡ್ತೇನೆ. ಕೇಂದ್ರ ಸರ್ಕಾರದಿಂದ ಸಹ ಒಂದು ಟೀಮನ್ನು ಇಲ್ಲಿ ಈ ಘಟನೆ ಬಗ್ಗೆ ಕಳಿಸ್ಕೊಡ್ತೇನೆ. ಆ ಟೀಮನ್ನು ವರದಿಯಿಂದ ಕೊಡ್ತೇನೆ, ನನಗೂ ಕೊಡ್ತಾರೆ, ರಾಜ್ಯ ಸರ್ಕಾರಕ್ಕೂ ಕೊಡ್ತಾರೆ. ಸರ್, ಕೊನೆಯ ಪ್ರಶ್ನೆ, ಗಂಭೀರವಾದ ಪ್ರಶ್ನೆ. ಆ ಒಂದು ಹೆಣ್ಣು ಮಗಳದ ಫೋಟೋ ವಿಡಿಯೋ ತೆಗಿತಾರಂದ್ರೆ ಎಷ್ಟು ವಿಕೃತಿ ಇರುತ್ತೆ ಅವ್ರಿಗೆ ಏನೋ ಅಂತ. ಸೊ ಇದನ್ನ ನಾನು ಅಲ್ಲಿ ಕೇಳಿದ ತಕ್ಷಣ ನಾವು ಕೇಸ್ ಹಾಕಿದ್ದೀವಿ. ಅವ್ರಿಗೆ ಆತ್ಮಸ್ಥೈರ್ಯ ಕುಗ್ತಿದ್ದಾರೆ. ಕೇಸ್ ಹಾಕೋದು ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಹ ಅನೇಕ ಕಡೆಗೆ PCA ಕೇಸ್ಗಳನ್ನು ಕನ್ವಿಕ್ಷನ್ ರೇಟೇ ಕಡಿಮೆ ಆಗಿದೆ. ರೇಪ್ ಕೇಸ್ಗಳಿಗೆ ಕನ್ವಿಕ್ಷನ್ ಕಡಿಮೆ ಆಗಿಬಿಟ್ಟಿದೆ. ನೀವು ಅದನ್ನು ಆಗ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲ ಮೊಬೈಲ್ಸು ಸೀಜ್ ಆಗಬೇಕು. ಪೊಲೀಸ್ ವೆಹಿಕಲ್ ಬಗ್ಗೆ ಹೇಳಿದ್ದೀನಿ. ನಾನು ಒಂದು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೇನೆ. ಓಕೆ, ಇದಿಷ್ಟು ಏನು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.